ರಿಚರ್ಡ್ ಆಂಟನಿ ಕತೆ ಏನಾಯ್ತು, ಏನಾಗ್ತಿದೆ, ಎಲ್ಲಿಗೆ ಬಂತು? ರಕ್ಷಿತ್ ಶೆಟ್ಟಿ ಅವರು ತಮ್ಮ ಹುಟ್ಟುಹಬ್ಬದ ದಿನದಂದು ಅಭಿಮಾನಿಗಳು ಅವರಿಗೆ ಬಹಳಷ್ಟು ಶುಭಾಶಯನ್ನ ಕೋರಿದ್ರು. ಅಂಡ್ ಅದ್ರ ಜೊತೆಗೆ ಕೆಲವೊಬ್ಬರು ಫ್ಯಾನ್ಸ್ ಅವರ ಮೂವಿ ಅಪ್ಡೇಟ್ ಬಗ್ಗೆ ಕೂಡ ಕೇಳಿದ್ರು. ಅವ್ರು ಕೇಳ್ತಿರುವಂತ ಸಿನಿಮಾ ಯಾವ್ದಂದ್ರೆ ರೀಸೆಂಟ್ ಆಗಿ ರಕ್ಷಿತ್ ಶೆಟ್ಟಿ ಅವರು ಕೂಡ ಹೇಳಿದ್ರು, ರಿಚರ್ಡ್ ಆಂಟನಿ. ಸೊ ಈ ಒಂದು ಮೂವಿಯ ಕೆಲಸ ಯಾವ ರೀತಿ ನಡೀತಾ ಇದೆ, ಅಪ್ಡೇಟ್ ಯಾವ ರೀತಿ ಕೊಡ್ತಿದ್ದಾರೆ, ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ರಕ್ಷಿತ್ ಶೆಟ್ಟಿ ಅವರ ಒಂದು ಕನಸಿನ ಸಿನಿಮಾ ಅಂತಾನೆ ಹೇಳ್ಬೋದು ಈ ಒಂದು ರಿಚರ್ಡ್ ಆಂಟನಿ ಸಿನಿಮಾವನ್ನು. ಈ ಹಿಂದೆ ಒಂದು ಸಣ್ಣ ಟೀಸರ್ ನ ಬಿಡುವ ಮುಖಾಂತರ ಅವರು ಈ ಸಿನಿಮಾದ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಅಂಡ್ ಈ ಸಿನಿಮಾ ಬಂದ್ಬಿಟ್ಟು ಹೊಂಬಾಳೆ ಫಿಲ್ಮ್ಸ್ ಅವರ ಬ್ಯಾನರ್ ಅಡಿಯಲ್ಲಿ ಮೂಡಿ ಬರುತ್ತೆ. ಸೊ ಇದು ಯಾವಾಗ ಹೊಂಬಾಳೆ ಫಿಲ್ಮ್ಸ್ ಮತ್ತೆ ರಕ್ಷಿತ್ ಶೆಟ್ಟಿ ಅವರು ಇಬ್ರು ಸೇರಿ ಮೂವಿನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಾಗ ಸಹಜವಾಗಿ ಕುತೂಹಲ ಹುಟ್ಟುತ್ತೆ. ಮತ್ತೆ ಇದು ಒಂದು ದೊಡ್ಡ ಸುದ್ದಿ ಕೂಡ ಆಗಿತ್ತು. ಆದ್ರೆ ಇದಾದ್ಮೇಲೆ ರಕ್ಷಿತ್ ಶೆಟ್ಟಿ ಅವರು ಮೂವಿಯ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ಗನ್ನ ಕೊಟ್ಟಿಲ್ಲ. ಈ ಮೂವಿಯ ಮೇಕಿಂಗ್ ಬಹಳಷ್ಟು ಡಿಲೇ ಆಗ್ತಿರೋ ಕಾರಣ ಸಹಜವಾಗಿ ಅಭಿಮಾನಿಗಳಲ್ಲಿ ಬೇಸರ ಅನ್ನೋದು ಮೂಡುತ್ತೆ. ಸಿಂಪಲ್ ಸ್ಟಾರ್ ಅಂತ ಫೇಮಸ್ ಆಗಿರುವಂತಹ ರಕ್ಷಿತ್ ಶೆಟ್ಟಿ ಅವರು ಯಾವುದೇ ಸಿನಿಮಾಲಿ ಆಕ್ಟಿಂಗ್ ಕೂಡ ಮಾಡ್ತಿಲ್ಲ. ಸಪ್ತ ಸಾಗರದಾಚೆ ಎಲ್ಲೋ ಈ ಮೂವಿಯ ನಂತರ ಅವ್ರದ್ದು ಮತ್ತೆ ಯಾವ ಮೂವಿ ಕೂಡ ಬಂದಿಲ್ಲ. ಅಂಡ್ ರಿಚರ್ಡ್ ಆಂಟನಿ ಮೂವಿಯನ್ನು ಅನೌನ್ಸ್ ಮಾಡಿ 3 ವರ್ಷಗಳಾಯ್ತು. ಸೊ ಸಹಜವಾಗಿ ಫ್ಯಾನ್ಸ್ ಯಾವ ರೀತಿ ಕೇಳ್ತಿದಾರೆ ಅಂದ್ರೆ, ಈಗ ಯಾವುದೇ ಮೂವಿ ಕೂಡ ಮಾಡ್ತಿಲ್ಲ ಅಂದ್ರೆ ಅವ್ರು ಫ್ರೀ ಆಗಿರ್ತಾರೆ. ಸೊ ಆದ್ರೂ ಕೂಡ ಮೂವಿ ಮಾಡಕ್ಕೆ ಯಾಕೆ ಇಷ್ಟೊಂದು ಡಿಲೇ ಆಗ್ತಿದೆ? ಫ್ರೀ ಟೈಮಲ್ಲಿ ಮೂವಿನ ಮಾಡಬಹುದಲ್ಲ. ಅಟ್ಲೀಸ್ಟ್ ಆ ಮೂವಿಯಲ್ಲಿ ಏನೋ ಪ್ರಾಬ್ಲಮ್ ಇರ್ತಿದ್ರೆ, ಮೂವಿ ಮಾಡೋಕೆ ಬಹಳಷ್ಟು ಅಡಚಣೆ ಆಗ್ತಿದ್ರೆ ಆ ಮೂವಿನ ಬಿಟ್ಟು ಬೇರೆ ಪ್ರಾಜೆಕ್ಟ್ ಅನ್ನ ಮಾಡಿ ಅಂತ ಫ್ಯಾನ್ಸ್ ಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಿದ್ದಾರೆ. ಸಹಜವಾಗಿ ಒಬ್ಬ ಹೀರೋ ಆಗ್ಲಿ ಅಥವಾ ನಿರ್ದೇಶಕರಾಗ್ಲಿ ಮೂವಿ ಅಪ್ಡೇಟ್ ಅನ್ನ ಒಂದು ವಿಶೇಷ ದಿನದಿಂದ ಕೊಡ್ತಾರೆ. ಸೊ ಈಗ ಮೊನ್ನೆ ರಕ್ಷಿತ್ ಶೆಟ್ಟಿ ಅವ್ರದ್ದು ಬರ್ತ್ಡೇ ಇತ್ತು. ಅಂಡ್ ಆ ಸಮಯದಲ್ಲಿ ಬಹಳಷ್ಟು ಫ್ಯಾನ್ಸ್ ವೇಟ್ ಮಾಡ್ತಿದ್ರು ಈ ಮೂವಿ ಅಪ್ಡೇಟ್ ಸಿಗುತ್ತೆ ಅಂತ. ಬಟ್ ಹೊಂಬಾಳೆ ಫಿಲ್ಮ್ಸ್ ಏನಿದೆ, ರಕ್ಷಿತ್ ಶೆಟ್ಟಿ ಅವರು ಒಂದು ಶುಭಾಶಯನ ಕೋರೋ ಮುಖಾಂತರ ಒಂದು ಪೋಸ್ಟರ್ ಹಾಕಿದ್ದಾರೆ ಅಷ್ಟೇ. ಇದನ್ನ ಬಿಟ್ಟರೆ ಬೇರೆ ಯಾವ ಮಾಹಿತಿ ಕೂಡ ಅದರಲ್ಲಿ ಇಲ್ಲ. ಅಂಡ್ ಮೂವಿಯ ಅಪ್ಡೇಟ್ ಬಗ್ಗೆ ಬಂದ್ಬಿಟ್ಟು ಪ್ರಮೋದ್ ಶೆಟ್ಟಿ ಅವ್ರನ್ನ ಕೇಳಿದಾಗ ಅಂಡ್ ಅವ್ರು ಹೇಳ್ತಾರೆ, ಹುಟ್ಟುಹಬ್ಬದಿಂದ ನಾನು ಅವರಿಗೆ ಫೋನ್ ಮಾಡಿದ್ದೆ, ಫೋನ್ ಸ್ವಿಚ್ ಆಫ್ ಅಂತ. ನಾನು ಅವರಿಗೆ ಮೆಸೇಜ್ ಮುಖಾಂತರ ನಾನು ವಿಶ್ ಮಾಡಿದ್ದೆ. ರಿಚರ್ಡ್ ಆಂಟನಿ ಬಗ್ಗೆ ನನಗೂ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಲೈಕ್ ಸಿನಿಮಾದ ಗುಟ್ಟು ಯಾರಿಗೂ ಹೇಳ್ಕೊಡ್ಬಾರ್ದು ಅಂತಾನ ಈ ರೀತಿ ಆಗ್ತಿದೆನೋ ಅಥವಾ ಸಿನಿಮಾದ ಬಗ್ಗೆ ನಿರಾಕರಣೆ ಇದೆಯೋ, ಸೊ ಇದರಲ್ಲಿ ಸ್ವಲ್ಪ ಗೊಂದಲ ಕಾಣ್ತಿದೆ. ಮುಂದುವರೆದು ಪ್ರಮೋದ್ ಶೆಟ್ಟಿ ಅವರು ಹೇಳ್ತಾರೆ, ಮೂವಿಯ ಸ್ಕ್ರಿಪ್ಟಿಂಗ್ ಏನಿದೆ ಅದು ಆಲ್ರೆಡಿ ಮುಗಿ ಹಂತಕ್ಕೆ ಬಂದಿದೆ. ಮತ್ತೆ ಮೂವಿಯ ಶೂಟಿಂಗ್ ಬಂದ್ಬಿಟ್ಟು ಆದಷ್ಟು ಬೇಗನೆ ಮಾಡೋಣ ಅಂತ ಕೂಡ ಹೇಳಿದ್ರಂತ ರಕ್ಷಿತ್ ಶೆಟ್ಟಿ ಅವರು. ಇದಾದ್ಮೇಲೆ ಯಾವುದೇ ಮಾಹಿತಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ದಾರೆ ಪ್ರಮೋದ್ ಶೆಟ್ಟಿ ಅವರು. ಸದ್ಯ ರಕ್ಷಿತ್ ಶೆಟ್ಟಿ ಅವರ ಮೈಂಡ್ ಅಲ್ಲಿ ಏನ್ ನಡೀತಾ ಇದೋ ಅದು ಅವರಿಗೆ ಅಷ್ಟ ಗೊತ್ತಿರುತ್ತೆ. ಮೇ ಬಿ ಅವರೊಂದು ಯಾವುದೋ ಡೀಪ್ ಪ್ಲಾನ್ ಅಲ್ಲಿ ಇರ್ಬೋದು, ಅಲ್ಲ ಮೂವಿ ಮೇಕಿಂಗ್ ಬಗ್ಗೆ ಈ ಬೇರೆ ಥಿಂಕಿಂಗ್ ಇರ್ಬೋದು. ಅವರಾಗೆ ಹೇಳೋ ಮಟ್ಟ ನಮಗೆ ಯಾವುದೇ ಅಪ್ಡೇಟ್ ಸಿಗಲ್ಲ. ಸೊ ಕಾಯೋಣ ಅಲ್ಲಿವರೆಗೆ.